ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಕೇರಳ ಸ್ಪೆಷಲ್ ಮಿನಿ ಕಲ್ತಪ್ಪ ಇಲ್ಲ ಪ್ಯಾನ್ ಕೇಕ್ ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಅದ್ಭುತವಾದ ಒಂದು ರೆಸಿಪಿ ಅಂತ ಹೇಳ್ಬೋದು. ಟೇಸ್ಟಲ್ಲಿ ಕೂಡ ತುಂಬಾ ಸೂಪರಾಗಿರ್ತದೆ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಹಾಗೆ ಇದರ ಜೊತೆ ಉಂಟಲ್ಲ ಬ್ಲ್ಯಾಕ್ ಟೀಯನ್ನು ಸೇರಿಸಿಕೊಂಡು ಈ ಕಲ್ತಪ್ಪನ್ನು ತಿಂದರೆ ಉಂಟಲ್ಲ ಅದರ ಒಂದು ರುಚಿಯೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತ ಆಗಿರ್ತದೆ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ನೋಡಿ ಈ ಎಂತ ಮಿನಿ ಕೇಕ್ ಯಾವ ರೀತಿ ಬಂದಿದೆ ನೋಡಿ. ಜೇನು ಗೂಡಿನ ಥರ ನೋಡಿ, ಏರಿಯಾಗಿ ಬಂದಿದೆ ನೋಡಿ, ಲೇಯರ್ ಆಗಿ ಎಷ್ಟೊಂದು ಗೂಡಾಗಿ ಬಂದಿದೆ ನೋಡಿ. ಹಾಗೆ ಟೇಸ್ಟಲ್ಲಿ ಕೂಡ ತುಂಬಾ ಅದ್ಭುತವಾಗಿದೆ ನೋಡಿ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಕೇವಲ 1 ಕಪ್ಪು ಅಕ್ಕಿಯನ್ನು ಬಳಸಿಕೊಂಡು ನಾನಿಲ್ಲಿ ಎಷ್ಟೊಂದು ಕಲ್ತಪ್ಪ ಮಾಡಿದ್ದೇನೆ ನೋಡಿ. 9 ಕಲ್ತಪ್ಪವನ್ನು ಮಾಡಿದ್ದೇನೆ, ಮಿನಿ ಕಲ್ತಪ್ಪ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗುವ, ರೆಸಿಪಿ ನೋಡಿಕೊಂಡು ಬರುವ. ಇಲ್ಲಿ 1 ಪಾವು ದೋಸೆ ಅಕ್ಕಿಯನ್ನು ಒಂದು 4 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ನೆನೆ ಹಾಕಿದ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ದೋಸೆ ಅಕ್ಕಿ ಇದು ಬೆಳ್ತಿಗೆ ಅಕ್ಕಿ 1 ಪಾವು ಉಂಟು. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳ. ಇದಕ್ಕೆ ಇವಾಗ 3 ಟೇಬಲ್ ಸ್ಪೂನ್ನಷ್ಟು ರೈಸ್ ಅನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ಬಾಯ್ಲ್ಡ್ ರೈಸ್ ಹಾಕಿಕೊಳ್ಬಹುದು, ಇಲ್ಲದೆ ವೈಟ್ ರೈಸ್ ಕೂಡ ಹಾಕಿಕೊಳ್ಬಹುದು, ಯಾವುದೇ ರೈಸ್ ಆಗ್ತದೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ಒಂದು 3 ಏಲಕ್ಕಿಯನ್ನು ಕೂಡ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಇದ್ರೆ ನೀವು ಕೊನೆಗೆ ಹಾಕಿಕೊಳ್ಬಹುದು. ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ಆಯ್ತು. ದೋಸೆ ಹಿಟ್ಟಿನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು, ಜಾಸ್ತಿ ನೀರು ಹಾಕಿ ರುಬ್ಬಿಕೊಳ್ಳೋದು ಬೇಡ. ಇಲ್ಲಿ ಹಿಟ್ಟನ್ನು ಕೂಡ ನಯವಾಗಿ ರುಬ್ಬಿಕೊಂಡಾಯ್ತು. ನೀರು ದೋಸೆಯ ರುಬ್ಬುತ್ತೇವಲ್ಲ ಅದೇ ರೀತಿ ರುಬ್ಬಿಕೊಂಡು ಒಂದು ತವವನ್ನು ಸ್ಟವ್ ಮೇಲೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ. ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಕೊಬ್ಬರಿ ಇಲ್ಲ ಇದ್ರೆ ತೆಂಗಿನಕಾಯಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಳ್ಬಹುದು. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ಇದನ್ನೊಂದು ಪ್ಲೇಟಿಗೆ ತೆಗೆಯುವ. ಈಗ ಅದೇ ತವಕ್ಕೆ ಮತ್ತು ಅದೇ ತುಪ್ಪಕ್ಕೆ ಕಟ್ ಮಾಡಿ ಇಟ್ಟುಕೊಂಡ 1 ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಕೆಂಪಗೆ ಹುರ್ಕೊಳ್ಳುವ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗುವಾಗ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಎಳ್ಳು ಇದ್ರೆ ಹಾಕಿ, ಇಲ್ಲ ಇದ್ರೆ ಸ್ಕಿಪ್ ಮಾಡಬಹುದು. ಈರುಳ್ಳಿ ಜೊತೆ ಇದು ಕೂಡ ಫ್ರೈ ಆಗ್ತದೆ. ಇಲ್ಲಿ ಇವಾಗ ಎಳ್ಳು ಕೂಡ ಪಟಪಟ ಅಂತ ಹೇಳಿತ್ತು, ಹಾಗೆ ಈರುಳ್ಳಿ ಕೂಡ ಕೆಂಪಾಯಿತು. ಇಷ್ಟಾದ್ರೆ ಸಾಕು. ಸ್ಟವ್ ಆಫ್ ಮಾಡಿಕೊಳ್ಳುವ. ಇವಾಗ ಇಲ್ಲಿ ನಾವು ಹುರಿದಿಟ್ಟುಕೊಂಡ ತೆಂಗಿನಕಾಯಿ ಹಾಗೂ ಈರುಳ್ಳಿ, ಎಳ್ಳು ಇದನ್ನೆಲ್ಲ ಇದಕ್ಕೆ ಹಾಕಿಕೊಳ್ಳ. ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಲ್ಲೊಂದು 1/4 ಕಪ್ ನೀರು ಹಾಕಿ ಬೆಲ್ಲವನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಬೆಲ್ಲ ಪೂರ್ತಿ ಕರಗಬೇಕು, ಆನಂತರ ನಾವು ಹಿಟ್ಟಿಗೆ ಹಾಕಿಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ಬೆಲ್ಲ ಪೂರ್ತಿ ಕರಗಿತ್ತು ನೋಡಿ. ಇವಾಗ ಇದನ್ನು ನಾವು ಮಾಡಿಟ್ಟುಕೊಂಡ ಬ್ಯಾಟರಿಗೆ ಹಾಕಿಕೊಳ್ಳ. ಹಾಗೆ ಇವಾಗ ನಾವು ಬಿಸಿ ಬೆಲ್ಲದ ನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕಿಕೊಳ್ತಾ ಇದ್ದೇವೆ. ಇಲ್ಲಿ ಬಿಸಿ ನೀರನ್ನೇ ಹಾಕಿಕೊಳ್ಬೇಕು. ಹಾಕಿಕೊಂಡ ತಕ್ಷಣ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ಯಾಕೆಂದ್ರೆ ಹಿಟ್ಟು ಬಿಸಿ ಉಂಟಲ್ಲ, ಇಲ್ಲ ಇದ್ರೆ ಹಿಟ್ಟು ಬೆಂದು ಹೋಗ್ಬಹುದು. ಅದಕ್ಕೋಸ್ಕರ ಇಲ್ಲಿ ಸೌಟ್ ಹಾಕಿ ಕೂಡಲೇ ತಿರುಗಿಸ್ಕೊಳ್ಬೇಕಾಗ್ತದೆ. ಇವಾಗ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ, ಅಡುಗೆ ಸೋಡಾ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ನೋಡಿ, ಹಿಟ್ಟಿನ ಹದ ಈ ರೀತಿ ಇದೆ ನೋಡಿ. ಹಾಗೆ ಇಲ್ಲಿ ಒಂದು ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ, ಹಿಂಡುಲಿ ಎಂಬ ಬಾಣಲೆ ಇಟ್ಟಿದ್ದೇನೆ. ನಿಮ್ಮ ಹತ್ರಲ್ಲೇ ಆಪಂ ಚಟ್ಟಿ ಇದ್ರೆ ಆಪಂ ಚಟ್ಟಿ ಒಳ್ಳೇದಾಗ್ತದೆ. ನನ್ನ ಹತ್ರ ಆಪಂ ಚಟ್ಟಿ ಇಲ್ಲ, ಹಾಗೆ ಈ ರೀತಿಯ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅಂದ್ರೆ ಫ್ಲಾಟ್ ಬಾಣಲೆ ಬೇಡ, ನಮಗೆ ಕೆಳಭಾಗದಲ್ಲಿ ಸ್ವಲ್ಪ ಉಂಟಲ್ಲ, ಹೀಗೆ ಗುಂಡಿರುವ ಬಾಣಲೆ ಬೇಕಾಗ್ತದೆ. ಹಾಗೆ ಇವಾಗ ಬಾಣಲೆ ಕಾದಿದೆ. ಹಾಗೆ ಈಗ ನಾನು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಿದ್ದೇನೆ. ಸ್ವೀಟ್ ಎಣ್ಣೆ ಕೂಡ ಹಾಕಿಕೊಳ್ಬಹುದು. ಸ್ವೀಟಿಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ನಷ್ಟು, 1 ಸೌಟಿನಷ್ಟು ನಮ್ಮ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಹಾಗೆ ಹಿಟ್ಟು ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳುವ. ನೋಡುವ ನಮ್ಮ ಮಿನಿ ಕಲ್ತಪ್ಪ ಯಾವ ರೀತಿ ಬಂದಿದೆ ಅಂತ ನೋಡಿ. ಚೆನ್ನಾಗಿ ಬಂದಿದೆ.
ಹೇಗೆ ಉಬ್ಬಿ ಬಂದಿದೆ ನೋಡಿ. ತೆಗಿಬೇಕಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಒಂದು ವೇಳೆ ಮಧ್ಯಭಾಗದಲ್ಲಿ ಬೇಯದಿದ್ರೆ ಉಲ್ಟಾ ಮಾಡಿ ಹಾಕಿಕೊಳ್ಳ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪ 1 ನಿಮಿಷ ನಾವು ಹೀಗೆ ಮಗಚಿ ಹಾಕಿಕೊಂಡ್ರೆ ಆಯ್ತು. ನೋಡಿ ಚೆನ್ನಾಗಿ ಬಂದಿದೆ. ಇನ್ನು ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿಕೊಳ್ಳುವ. ಇನ್ನೊಂದು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯ್ತು. ಹಾಗೆ ಇನ್ನೊಂದು ಸೌಟು, ಹಾಗೆ ಒಂದು ಸೌಟೆ ಹಿಟ್ಟನ್ನು ಕೂಡ ಹಾಕ್ತಿದ್ದೇನೆ. ಜಾಸ್ತಿ ಹಿಟ್ಟು ಹಾಕಿಕೊಳ್ಬೇಡಿ, ಸ್ವಲ್ಪ ಹಿಟ್ಟು ಹಾಕಿಕೊಂಡ್ರೆ ಸಾಕು. ಒಂದೇ ಸೌಟೆ ಹಾಕಿಕೊಂಡ್ರೆ ಸಾಕು, ಅಂದ್ರೆ ಬೇಯಬೇಕಲ್ಲ. ಅಂದ್ರೆ ನಾನ್ ಸ್ಟಿಕ್ ತವಾದ್ರೆ ಒಳ್ಳೇದಾಗ್ತದೆ ಮಾಡ್ಲಿಕ್ಕೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಾನು ಉಲ್ಟಾ ಮಾಡಿ ಹಾಕಿದ್ದೇನೆ. ಉಲ್ಟಾ ಮಾಡಿ 1 ನಿಮಿಷ ಬೇಯಿಸಿಕೊಂಡ್ರೆ ಆಯ್ತು. ಒಂದು ವೇಳೆ ಒಳಗಡೆ ನಮಗೆ ಬೇಯದಿದ್ರೆ ಅಂತ ನಾನು ಇದನ್ನು ಉಲ್ಟಾ ಮಾಡಿ ಬೇಯಿಸಿದ್ದು. ನೋಡಿ ಸೂಪರ್ ಆಗಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿದೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನೂ ನಾಳೆ ಹೊಸ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.